ಶಿರಹಟ್ಟಿ ತಾಲೂಕು ಆಡಳಿತ ಹಾಗೂ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಶಿರಹಟ್ಟಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಭಕ್ತ ಕನಕದಾಸರ 525ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಶಿರಹಟ್ಟಿ ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಕನಕದಾಸರನ್ನ ನಾವು ಪೂಜ್ಯ ಸಂತ ಮತ್ತು ತತ್ವಜ್ಞಾನಿಯಾಗಿ ನೋಡುತ್ತೇವೆ. ಕನಕದಾಸರ ಜೀವನ ಬೋಧನೆಗಳು, ಕೀರ್ತನೆಗಳು ಇಂದಿಗೂ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ಹಾಗೂ ಸ್ಫೂರ್ತಿಯಾಗಿದೆ. ದಾಸಶ್ರೇಷ್ಠನೆಂದೇ ಕರೆಯಲಾಗುವ ಕನಕದಾಸರು ಓರ್ವ ಮಹಾನ್ ಹರಿದಾಸ ಸಂತ, ತತ್ವಜ್ಞಾನಿ ಹಾಗೂ ಕೀರ್ತನಕಾರರಾಗಿದ್ದರು. ಅವರು ಕರ್ನಾಟಕದಲ್ಲಿ ಭಕ್ತಿ ಚಳುವಳಿಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕನಕದಾಸರ ಕೀರ್ತನೆಗಳು ಎಂದು ಕರೆಯಲ್ಪಡುವ ಅವರ ಕೀರ್ತನೆಗಳು, ಭಕ್ತಿ ಸಂಯೋಜನೆಗಳು ಸಮಾಜವನ್ನು ಪ್ರೇರೇಪಿಸುತ್ತಿವೆ ಮತ್ತು ಉನ್ನತಿಗೊಳಿಸುತ್ತಿವೆ. ಆದರೆ ಕನಕದಾಸರ ಜೀವನವನ್ನು ಬದ್ಧತೆ, ಸಮಾಜ ಸುಧಾರಣೆ ಮತ್ತು ಸಾಹಿತ್ಯ ಪ್ರತಿಭೆಯ ಸಾಕಾರವಾಗಿ ನೋಡಲಾಗುತ್ತದೆ. ಕನಕದಾಸರ ಜಯಂತಿಯನ್ನು ಅವರ ಜೀವನ ಮತ್ತು ಅವರ ಕೊಡುಗೆಯನ್ನು ಗೌರವಿಸಲು ಆಚರಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕೆ ರಾಘವೇಂದ್ರ ರಾವ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎಚ್ ನಾಣಿಕೆ ನಾಯಕ್, ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷರಾದ ಶ್ರೀ ಹೊನ್ನಪ್ಪ ಪೋಟಿ, ಮುಖಂಡರಾದ ಶ್ರೀ ಸಂದೀಪ್ ಕಪ್ಪರ್ನವರ್, ಶ್ರೀ ರಾಮಣ್ಣ ಕಂಬಳಿ, ಶ್ರೀ ಮಂಜುನಾಥ್ ಗಂಟಿ, ಶ್ರೀ ಶಂಕರ್ ಮರಾಠೆ, ಶ್ರೀ ಹೇಮಂತ್ ಕೆಂಗೊಂಡ, ಶ್ರೀ ಹನುಮಂತ್ ಗೋಜ್ನೂರ್, ಶ್ರೀ ದೇವಪ್ಪ ಬಟ್ಟೂರ್, ಶ್ರೀಮತಿ ನಂದಾ ಪಲ್ಲೇರ್, ಶ್ರೀ ಆನಂದ್ ಮಾಳೆಕೊಪ್ಪ, ಶ್ರೀ ಸುರೇಶ್ ತಳ್ಳಳ್ಳಿ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಮುಸ್ತಾಕ್ ಅಲಿ ಕುದ್ರಿ, ಕರಾಳ ಸತ್ಯ ನ್ಯೂಸ್, ಶಿರಹಟ್ಟಿ. ತಂದೆಯಾದಂಥ ಬೀರಪ್ಪ ನಾಯಕ್, ತಾಯಿ ಬಚ್ಚಮ್ಮ ಅನ್ನೋ ತಂದೆ ತಾಯಿಯಲ್ಲಿ ಕನಕದಾಸರು ಬಹಳ ತಡವಾಗಿ ಜನನವನ್ನು ತಾಳ್ತಾರೆ. ಬೀರಪ್ಪ ನಾಯಕ್ ಮಹಾರಾಜರು ಮತ್ತು ಬಚ್ಚಮ್ಮ ತಾಯಿ ಇಬ್ರು ಕೂಡ್ಕೊಂಡು ತಿರುಪತಿ ತಿಮ್ಮಪ್ಪನನ್ನ ಹರಕೆಯನ್ನು ಹೊತ್ಕೋತಾರೆ. ನನಗೆ ಮಕ್ಕಳು ಆಗಬೇಕು, ಗಂಡ ಮಗು ಆದರೆ ನಾನು ನಿನ್ನ ಸನ್ನಿಧಿಗೆ ಬಂದು ಪೂಜೆಯನ್ನು ಮಾಡ್ತೀನಿ ಅಂತೇಳಿ ಬೀರಪ್ಪ ನಾಯಕು ಮತ್ತು ತಾಯಿ ಬಚ್ಚಮ್ಮ ನಾಯಕು ದೇವರಲ್ಲಿ ಬೇಡ್ಕೋತಾರೆ. ಬೇಡ್ಕೊಂಡ್ಮೇಲೆ ಏನು ಮಗು ಜನನ ಆಗ್ತದ, ಅದರ ಹೆಸರನ್ನ ತಂದೆಯವರು ಆ ದೇವರಿನ ಹೆಸರನ್ನ ಇಡ್ತಾರೆ. ಅಂದ್ರೆ ತಿಮ್ಮಪ್ಪನ ಹೆಸರನ್ನ ನಾಮಕರಣ ಮಾಡ್ತಾರೆ. ಆ ದೇವರ ಹೆಸರನ್ನು ಒಂದು ಕರುಣೆಯಿಂದ ಆಗಿದೆ ಅಂತ ಹೇಳಿ ಮಗನ ಹೆಸರನ್ನ ತಿಮ್ಮಪ್ಪ ಅಂತ ಹೇಳಿ ಇಡಲಾಗ್ತದ. ತದನಂತರ ಏನು ಬೀರಪ್ಪ ನಾಯಕರಿದ್ರು, ಮಗ 6 ವರ್ಷನಾಗಿದ್ದಾಗ 6 ರಿಂದ 8 ವರ್ಷ ಆದ ನಂತರ ಬೀರಪ್ಪ ನಾಯಕರು ತಂದೆಯವರು ತೀರ್ಕೋತಾರೆ. ತದನಂತರ ತಂದೆ ಇಲ್ಲದ ಸಮಯದಲ್ಲಿ ತಾಯಿ ಅದರ ಜವಾಬ್ದಾರಿಯನ್ನು ತಗೊಂಡು ಬಹಳಷ್ಟು ಮಹಾಪುರುಷರ ಕಥೆಗಳನ್ನು ಹೇಳಿ ಮಗನನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಬೆಳೆಸುವಂತ ಜವಾಬ್ದಾರಿಯನ್ನ ತಾಯಿ ತಗೋತಾಳೆ. ತಾಯಿ ತಗೊಂಡ ನಂತರ ಏನು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂಕಾಪುರ್ ಒಳಪಟ್ಟಿರ್ತದ, ಅವತ್ತು ಏನು ತಿಮ್ಮಪ್ಪ ಅಂದ್ರೆ ಮಗನನ್ನ ಕರೆದು ವಿಜಯನಗರ ಸಾಮ್ರಾಜ್ಯದ ರಾಜರು ಕರೆದು ಕೇಳ್ತಾರ, ನೀನು ನಿಮ್ಮ ತಂದೆಯ ಸ್ಥಾನವನ್ನ ನೀನು ತುಂಬಬೇಕು, ನೀನು ಈ ಸಂಸ್ಥಾನ ಅಂದ್ರೆ ಬಂಕಾಪುರ ಸಂಸ್ಥಾನದ